ಸ್ನೇಹಿತರೆ, ಮಹಾಭಾರತ ಯುದ್ಧ ನಡೆಯಲು ಅನೇಕ ಕಾರಣಗಳಿವೆ. ಅದರಲ್ಲಿ ಶಕುನಿ ಕೂಡ ಒಬ್ಬ. ಈ ಶಕುನಿ ದುರ್ಯೋಧನನ ಮಹತ್ವಾಕಾಂಕ್ಷೆಗಳ ಕಿಚ್ಚಿಗೆ ತುಪ್ಪ ಸುರಿಯುತ್ತಾ ಇದ್ದ. ದುರ್ಯೋಧನನ ಮನಸ್ಸಿನಲ್ಲಿ ವಿಷ ತುಂಬಿ ಪರಿಸ್ಥಿತಿಯನ್ನು ಮಹಾಭಾರತ ಯುದ್ಧದ ತನಕ ಕೊಂಡು ಹೋಗಿ ನಿಲ್ಲಿಸಿದ. ಈ ಶಕುನಿ ಯಾಕೆ ಹೀಗೆ ಮಾಡಿದ? ವಿಶೇಷವೆಂದರೆ ಈ ಶಕುನಿಯ ಹತ್ತಿರ 2 ದಾಳಗಳಿದ್ದವು. ಅದು ಪಗಡೆಯಾಟದ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಶಕುನಿ ಹೇಳಿದ ಸಂಖ್ಯೆಗಳನ್ನೇ ನೀಡುತ್ತಾ ಇದ್ದವು. ಇದರಿಂದಾಗಿ ಪಾಂಡವರು ಪಗಡೆಯಾಟದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗವಾಗುವ ಪರಿಸ್ಥಿತಿ ಕೂಡ ಬಂತು. ಇದೆಲ್ಲವನ್ನು ಯಾಕೆ ಮಾಡಿದ ಶಕುನಿ? ತನ್ನ ಅಳಿಯ ದುರ್ಯೋಧನನಿಗೆ ಸಿಂಹಾಸನ ಕೊಡಿಸುವ ಉದ್ದೇಶದಿಂದ ಮಾಡಿದನ? ಇಲ್ಲ, ಸಮಸ್ತ ಕುರುವಂಶವನ್ನೇ ನಾಶ ಮಾಡುವ ಉದ್ದೇಶ ಈ ಶಕುನಿಗಿತ್ತು. ಯಾಕೆ? ಇದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಇಂದಿನ ನಮ್ಮ ಎಪಿಸೋಡ್ನಲ್ಲಿ ಈ ಕುತೂಹಲಕಾರಿಯಾದ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡುತ್ತಾ ಇದ್ದೇನೆ. ವಿಡಿಯೋವನ್ನು ಸಂಪೂರ್ಣ ನೋಡಿ. ವಿಡಿಯೋ ಮೆಚ್ಚುಗೆಯಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಕತೆ ಪ್ರಾರಂಭಿಸೋಣ. ಸ್ನೇಹಿತರೆ, ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ನಮಗೆ ತಿಳಿಯದಂಥ ಅನೇಕ ಸಂಗತಿಗಳು ನಡೆದಿದ್ದವು. ಇದು ಅಂತಹ ಒಂದು ಕತೆ. ಈ ಕತೆ ಶುರುವಾಗುವುದು ಧೃತರಾಷ್ಟ್ರನ ಮದುವೆಯ ಮೂಲಕ. ಭೀಷ್ಮ ಪಿತಾಮಹರು ಧೃತರಾಷ್ಟ್ರನಿಗೆ ಸೂಕ್ತ ವಧುವನ್ನು ಹುಡುಕುತ್ತಿದ್ದರು. ಅವರಿಗೆ ಗಾಂಧಾರ ರಾಜ ಸುಬಲನ ಬಗ್ಗೆ ತಿಳಿಯಿತು. ಗಾಂಧಾರ ರಾಜನ ಮಗಳು ಗಾಂಧಾರಿ ಅಪ್ರತಿಮ ಸುಂದರಿ. ಅಂದಿನ ಗಾಂಧಾರ ಸಾಮ್ರಾಜ್ಯವೇ ಇಂದಿನ ಅಫ್ಘಾನಿಸ್ತಾನದ ಕಂದಹಾರ್ ಎಂದು ಅನೇಕರು ನಂಬುತ್ತಾರೆ. ಗಾಂಧಾರ ಎಂಬ ಶಬ್ದವೇ ಮುಂದಕ್ಕೆ ಕಂದಹಾರ್ ಆಯಿತು ಎನ್ನಲಾಗುತ್ತಿದೆ. ಭೀಷ್ಮ ಪಿತಾಮಹರು ಗಾಂಧಾರ ನರೇಶನ ಬಳಿ ಹೋಗಿ ಕುರುವಂಶದ ರಾಜ ಧೃತರಾಷ್ಟ್ರನಿಗೆ ಅವನ ಮಗಳು ಗಾಂಧಾರಿಯ ಕೈ ಹಿಡಿಯಲು ಕೇಳಿಕೊಂಡರು. ಅಖಂಡ ಆರ್ಯಾವರ್ತದ ಪ್ರಭುತ್ವ ಹೊಂದಿರುವ ಕುರುವಂಶದ ಸೊಸೆಯಾಗುತ್ತಾಳೆ ನಿನ್ನ ಮಗಳು ಎನ್ನುತ್ತಾರೆ. ಆದರೆ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿದ್ದ. ತನ್ನ ಮುದ್ದಿನ ಮಗಳು ಗಾಂಧಾರಿಯನ್ನು ಒಬ್ಬ ಕುರುಡನಿಗೆ ಮದುವೆ ಮಾಡಿಕೊಡುವುದು ಗಾಂಧಾರ ರಾಜನಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಗಾಂಧಾರ ರಾಜನ 100 ಜನ ಮಕ್ಕಳಲ್ಲಿ ಗಾಂಧಾರಿ ಒಬ್ಬಳೇ ಹೆಣ್ಣು ಮಗಳು. ಉಳಿದ 99 ಜನ ಗಂಡು ಮಕ್ಕಳು. ಅದರಲ್ಲಿ ಶಕುನಿ ತುಂಬ ಬುದ್ಧಿವಂತ, ಚಾಣಾಕ್ಷ. ಗಾಂಧಾರ ರಾಜನಿಗೆ ಶಕುನಿ ಮತ್ತು ಗಾಂಧಾರಿ ಎಂದರೆ ತುಂಬ ಪ್ರೀತಿ. ಅದರಲ್ಲೂ ಗಾಂಧಾರಿಯನ್ನು ತುಂಬ ಮುದ್ದಿನಿಂದ ಸಾಕಿ ಬೆಳೆಸಿದ್ದ. ಯೋಚನೆ ಮಾಡಿ ಸ್ನೇಹಿತರೆ, ಈ ತನಕ ಅತ್ಯಂತ ಮುದ್ದಿನಿಂದ ಸಾಕಿದ ತನ್ನ ಮುದ್ದಿನ ಮಗಳನ್ನು ಒಬ್ಬ ಹುಟ್ಟು ಕುರುಡನಿಗೆ ಮದುವೆ ಮಾಡಿಕೊಡಲು ಯಾವ ತಂದೆಗೆ ತಾನೇ ಮನಸ್ಸು ಬಂದೀತು? ಆದರೆ ಬಲಾಢ್ಯ ಭೀಷ್ಮರನ್ನು ಎದುರು ಹಾಕಿಕೊಳ್ಳುವ ಎದೆಗಾರಿಕೆ ಗಾಂಧಾರ ರಾಜನಿಗೆ ಇರಲಿಲ್ಲ. ಅವನ ರಾಜ್ಯ ಚಿಕ್ಕದಾದ್ದರಿಂದ ನಿರಾಕರಿಸುವ ಧೈರ್ಯವಿರಲಿಲ್ಲ. ಭೀಷ್ಮ ಪಿತಾಮಹರ ಒಂದು ಹೂಂಕಾರಕ್ಕೆ ಅಖಂಡ ಆರ್ಯಾವರ್ತವೇ ಬೆಚ್ಚಿ ಬೀಳುತ್ತಿದ್ದ ಕಾಲ ಅದು. ಸರಿ, ಭೀಷ್ಮ ಪಿತಾಮಹರ ಅಪೇಕ್ಷೆಯಂತೆ ಗಾಂಧಾರಿ ಮತ್ತು ಧೃತರಾಷ್ಟ್ರರ ವಿವಾಹವಾಯಿತು. ಆದರೆ ವಿವಾಹದ ನಂತರ ಭೀಷ್ಮ ಪಿತಾಮಹರಿಗೆ ಒಂದು ವಿಷಯ ತಿಳಿಯಿತು. ಅದು ಕೇಳಿದ ನಂತರ ತಾವು ವಂಚನೆಗೊಳಗಾಗಿದ್ದೇವೆ ಎಂದು ಅವರಿಗೆ ಅನಿಸತೊಡಗಿತು. ಅದೇನಪ್ಪ ಅಂದರೆ, ಗಾಂಧಾರಿಗೆ ಕುಜದೋಷ ಇತ್ತು. ಅದಕ್ಕಾಗಿ ಅವಳಿಗೆ ಧೃತರಾಷ್ಟ್ರನನ್ನು ಮದುವೆಯಾಗುವ ಮೊದಲು ಅವಳನ್ನು ಒಂದು ಮೇಕೆಯೊಂದಿಗೆ ಮದುವೆ ಮಾಡಿಸಿದ್ದರು. ನಂತರ ಆ ಮೇಕೆಯನ್ನು ಬಲಿ ನೀಡಲಾಗಿತ್ತು. ಕುಜದೋಷವಿದ್ದರೆ ಮೊದಲ ಗಂಡನಿಗೆ ಮೃತ್ಯುಕಂಟಕ ಬರುತ್ತದೆ ಎಂಬ ನಂಬಿಕೆಯಿಂದ ಹೀಗೆ ಮಾಡಲಾಗಿತ್ತು. ಅಂತಹ ಕನ್ಯೆಯರಿಗೆ ಮೊದಲು ಬಾಳೆಗಿಡದೊಂದಿಗೆ, ಎಕ್ಕದ ಗಿಡದೊಂದಿಗೆ, ಕೆಲವೊಮ್ಮೆ ತೆಂಗಿನಕಾಯಿಯೊಂದಿಗೆ ವಿವಾಹ ಮಾಡುವ ಒಂದು ಸಂಪ್ರದಾಯ ಈಗಲೂ ಇದೆ. ಇದು ತಿಳಿದ ಭೀಷ್ಮರು ಕೆಂಡಾಮಂಡಲವಾದರು. ಈ ವಿಷಯವನ್ನು ಮೊದಲೇ ನಮಗೆ ಯಾಕೆ ತಿಳಿಸಲಿಲ್ಲ ಎಂದು ಕುಪಿತರಾದರು. ಕೋಪಗೊಂಡ ಭೀಷ್ಮ ಪಿತಾಮಹರು ಗಾಂಧಾರ ರಾಜನ ಇಡೀ ಕುಟುಂಬವನ್ನೇ ಹಸ್ತಿನಾಪುರಕ್ಕೆ ಔತಣಕೂಟಕ್ಕೆ ಆಹ್ವಾನಿಸಿದರು. ತಮ್ಮ ಕುಟುಂಬದ ಪ್ರತಿಯೊಬ್ಬರೂ ಬರಬೇಕೆಂದು ಹೇಳಿ ಕಳುಹಿಸುತ್ತಾರೆ. ಆದರೆ ಗಾಂಧಾರ ರಾಜನಿಗೆ ಇದಾವುದರ ಅರಿವು ಇರಲಿಲ್ಲ. ಇಷ್ಟವಿಲ್ಲದಿದ್ದರೂ ಬೀಗರ ಔತಣಕೂಟದಲ್ಲಿ ಭಾಗವಹಿಸುವುದು ಶಿಷ್ಟಾಚಾರ ಎಂದು ಮಗಳಿಗಾಗಿ ಅವರು ಹಸ್ತಿನಾಪುರಕ್ಕೆ ಬರಬೇಕಾಯಿತು. ಆದರೆ ಅಲ್ಲಿಗೆ ಬಂದ ಎಲ್ಲರನ್ನೂ ಒಂದು ಸೆರೆಮನೆಯಲ್ಲಿ ಬಂಧಿಸಲಾಯಿತು. ಭೀಷ್ಮ ಪಿತಾಮಹರು ಅವರಿಗೆ ಪ್ರತಿದಿನ ಕೇವಲ 1 ಹಿಡಿ ಅನ್ನವನ್ನು ಮಾತ್ರ ನೀಡುತ್ತಾ ಇದ್ದರು. ಅಷ್ಟು ಕಡಿಮೆ ಅನ್ನದಲ್ಲಿ ಎಲ್ಲರೂ ಬದುಕುವುದು ತುಂಬ ಅಸಾಧ್ಯವಾಗಿತ್ತು ಮತ್ತು ಒಬ್ಬೊಬ್ಬರಾಗಿ ಸಾಯತೊಡಗಿದರು. ತಮ್ಮ ಕುಟುಂಬದ ಅಂತ್ಯವನ್ನು ಕಂಡ ಗಾಂಧಾರ ರಾಜ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ತಮ್ಮ ವಂಶವನ್ನು ಉಳಿಸಲು ಆ 1 ಹಿಡಿ ಅನ್ನವನ್ನು ಕೇವಲ ರಾಜಕುಮಾರ ಶಕುನಿಗೆ ಮಾತ್ರ ನೀಡುವುದು ಎಂದು ನಿರ್ಧರಿಸಲಾಯಿತು. ಶಕುನಿ ತನ್ನ ಪ್ರೀತಿಪಾತ್ರರು ಹಸಿವಿನಿಂದ ಸಾಯುತ್ತಿರುವುದನ್ನು ಕಣ್ಣಾರೆ ನೋಡುತ್ತಾ ಆ ಅನ್ನವನ್ನು ತಿಂದು ಬದುಕಿದ. ಕೊನೆಯಲ್ಲಿ ಶಕುನಿ ಮತ್ತು ಗಾಂಧಾರ ರಾಜ್ಯ ಮಾತ್ರ ಉಳಿದರು. ಆಗ ಗಾಂಧಾರ ರಾಜನು ಶಕುನಿಯನ್ನು ಹತ್ತಿರ ಕರೆಯುತ್ತಾನೆ. ಹತ್ತಿರ ಕರೆದು ಅವನ ಮೊಣಕಾಲಿಗೆ ಬಲವಾಗಿ ಒದ್ದು ಅದನ್ನು ಮುರಿದು ಹಾಕುತ್ತಾನೆ. ನೋವಿನಿಂದ ಚೀರುತ್ತಾ ಶಕುನಿ ಕೇಳುತ್ತಾನೆ, ಅಪ್ಪ, ಇದೇನು ಮಾಡಿದಿರಿ? ನಾನು ನಿಮ್ಮ ಮಗನಲ್ಲವೇ? ಗಾಂಧಾರ ರಾಜ ಹೇಳಿದರು, ಹೌದು, ಇದಕ್ಕೂ ಒಂದು ಕಾರಣ ಇದೆ. ನೀನು ಈ ಸ್ಥಳದಿಂದ ಹೊರಕ್ಕೆ ಹೋದಾಗ ನಿನ್ನ ಕುಟುಂಬಕ್ಕೆ ಮತ್ತು ನಿನ್ನ ತಂದೆಗೆ ಆದ ಅವಮಾನವನ್ನು ಮರೆಯಬಾರದು ಎಂದು ನಾನು ನಿನ್ನ ಕಾಲನ್ನು ಮುರಿದಿದ್ದೇನೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಈ ನೋವು ನಿನಗೆ ಕುರುವಂಶದ ಮೇಲಿನ ಸೇಡನ್ನು ನೆನಪಿಸಬೇಕು. ಅದಕ್ಕಾಗಿ ಈ ತನಕ ನಿನಗೆ 1 ಹಿಡಿ ಅನ್ನವನ್ನು ಕೊಟ್ಟು ಉಳಿಸಿಕೊಂಡಿದ್ದೇವೆ.
ಆದರೆ ಇದರ ಜೊತೆಗೆ ನಾನು ನಿನಗೊಂದು ಉಡುಗೊರೆ ಕೂಡ ನೀಡುತ್ತಿದ್ದೇನೆ. ನಾನು ಸತ್ತ ನಂತರ ನನ್ನ ಮೂಳೆಗಳಿಂದ ಪಗಡೆಯಾಟದ ದಾಳಗಳನ್ನು ಮಾಡಬೇಕು. ಅವು ನಿನಗೆ ಪ್ರತಿ ಆಟದಲ್ಲೂ ನೀನು ಹೇಳಿದ ಸಂಖ್ಯೆಯನ್ನೇ ನೀಡುತ್ತವೆ ಎಂದು ವರ ನೀಡಿದನು. ಅಂದಿನಿಂದ ಶಕುನಿ ಜೀವಮಾನ ಪರ್ಯಂತ ಕುಂಟುತ್ತಾ ನಡೆಯಬೇಕಾಯಿತು. ತಾನು ಸಾಯುವ ಮೊದಲು ಗಾಂಧಾರ ರಾಜ ಭೀಷ್ಮನನ್ನು ಕಾಡಿ ಬೇಡಿ ಶಕುನಿಯನ್ನು ಬಿಡುಗಡೆ ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ಒಪ್ಪಿದ ಭೀಷ್ಮ ಪಿತಾಮಹರು ಶಕುನಿಯನ್ನು ಬಿಡುಗಡೆ ಮಾಡುತ್ತಾರೆ. ಆ ನಂತರ ಶಕುನಿ ಮರಳಿ ಗಾಂಧಾರಕ್ಕೆ ಹೋಗಲೇ ಇಲ್ಲ. ಹೋದರೆ ಅಲ್ಲಿ ರಾಜನಾಗಬಹುದಿತ್ತು. ಆದರೆ ಶಕುನಿಗೆ ಅದು ಬೇಕಾಗಿರಲಿಲ್ಲ. ತನ್ನ ಇಡೀ ವಂಶ ತನ್ನ ಕಣ್ಣ ಮುಂದೆಯೇ ಒಬ್ಬೊಬ್ಬರಾಗಿ ಹಸಿವಿನಿಂದ ನರಳಿ ಪ್ರಾಣ ಬಿಟ್ಟದ್ದನ್ನು ಆತ ಕಣ್ಣಾರೆ ಕಂಡಿದ್ದನು. ಮಾತ್ರವಲ್ಲ, ತನ್ನ ಏಕೈಕ ತಂಗಿಯ ಮದುವೆಯ ಬಗ್ಗೆ ಆತ ಒಂದು ಸುಂದರ ಕನಸುಗಳನ್ನು ಕೂಡ ಕಟ್ಟಿದ್ದ. ಆದರೆ ಅನಿವಾರ್ಯವಾಗಿ ಆಕೆಯನ್ನು ಒಬ್ಬ ಹುಟ್ಟು ಕುರುಡನಿಗೆ ಮದುವೆ ಮಾಡಿಕೊಡಬೇಕಾದದ್ದು ಆತನಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ಶಕುನಿ ಅಂದಿನಿಂದ ಕುರುವಂಶವನ್ನು ನಾಶ ಮಾಡಲು ಶಪಥ ಮಾಡಿದನು. ತನ್ನ ತಂಗಿಯನ್ನು ಅಂಧನಿಗೆ ಮದುವೆ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ತನ್ನ ಕುಟುಂಬದ ವಿನಾಶಕ್ಕಾಗಿ ಅವನು ಸೇಡು ತೀರಿಸಿಕೊಳ್ಳಲು ಬಯಸುತ್ತಾನೆ. ಹಸ್ತಿನಾಪುರದಲ್ಲಿಯೇ ನಿಂತು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾನೆ. ಕೌರವನಂತೂ ಮಾಮಾಶ್ರೀ ಅನ್ನುತ್ತಾ ಶಕುನಿಯ ಹಿಂದೆಯೇ ಅಲೆಯುತ್ತಿರುತ್ತಾನೆ. ಧೃತರಾಷ್ಟ್ರನನ್ನು ಕೂಡ ನಿಧಾನವಾಗಿ ತನ್ನ ಮುಷ್ಟಿಯೊಳಗೆ ಇರಿಸಿಕೊಳ್ಳುತ್ತಾನೆ. ಕೊನೆಗೆ ಎಣಿಕೆಯಂತೆ ಎಲ್ಲವೂ ನಡೆದು ಪರಿಸ್ಥಿತಿ ಮಹಾಭಾರತದ ಯುದ್ಧದ ತನಕ ಬಂದು ನಿಲ್ಲುತ್ತದೆ. ಮಹಾಭಾರತ ಯುದ್ಧದಲ್ಲಿ ಶಕುನಿ ಕೊನೆಯ ದಿನದ ತನಕ ಬದುಕಿರುತ್ತಾನೆ. ಎಷ್ಟೊಂದು ಚಾಣಾಕ್ಷನಾಗಿದ್ದ ಎಂದರೆ ಕೊನೆಯ ತನಕ ಯಾರ ಕೈಗೂ ಸಿಗದೆ ನುಣುಚಿಕೊಳ್ಳುತ್ತಿದ್ದ. ಭೀಷ್ಮ ಪಿತಾಮಹರು ಶರಶಯ್ಯೆಯಲ್ಲಿ ಮಲಗಿರುವುದನ್ನು ಕಂಡು ನೋಡಿ ಆನಂದಿಸುತ್ತಿದ್ದ. ಕೊನೆಗೆ ಯುದ್ಧದ ಕೊನೆಯಲ್ಲಿ ಸಹದೇವನು ಶಕುನಿಯನ್ನು ಎದುರಿಸಿದಾಗ ಶಕುನಿ ತನ್ನ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ. ತನ್ನ ಮೇಲೆ ದ್ವೇಷದ ಭಾರ ತುಂಬಿದೆ ಎಂದು ಹೇಳುತ್ತಾನೆ ಶಕುನಿ. ಕೊನೆಗೆ ಸಹದೇವನ ಕೈಯಿಂದ ಮರಣವನ್ನಪ್ಪುತ್ತಾನೆ. ತನ್ನ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ ಕಾರಣಕ್ಕಾಗಿ, ತನ್ನ ಕರ್ತವ್ಯವನ್ನು ಪೂರೈಸಿದ ಕಾರಣಕ್ಕಾಗಿ ಶಕುನಿ ಮರಣದ ನಂತರ ಸ್ವರ್ಗವನ್ನು ಸೇರಿದನು ಎಂದು ನಂಬಲಾಗಿದೆ. ಸ್ನೇಹಿತರೆ, ಮಹಾಭಾರತದ ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇರಿ. ಇದು ಮಹಾಭಾರತದಲ್ಲಿ ಕೇಳರಿಯದ ಕಥೆಗಳಲ್ಲಿ ಒಂದು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮೊಂದಿಗೆ ಇರಿ. ಮುಂದಿನ ಬಾರಿ ನಾನು ಮಹಾಭಾರತದ ಇನ್ನೊಂದು ಪಾತ್ರದ ಬಗ್ಗೆ ವಿವರಿಸುತ್ತೇನೆ. ಯಾವ ಪಾತ್ರ ಬೇಕು ಎಂದು ದಯವಿಟ್ಟು ಕಮೆಂಟ್ ಮಾಡಿ. ಹೊಸದೊಂದು ಕಥೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀಕೃಷ್ಣ.